ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಹೇಗಿದ್ದೀರಾ? ಎಲ್ಲರೂ ಆರಾಮದಿರಿ ಅಂದ್ಕೊಂಡಿದ್ದೀನಿ. ನಾವು ಸಹ ಆರಾಮದೀವಿ. ಬನ್ನಿ ಇವತ್ತಿನ ವ್ಲಾಗ್ನ ಸ್ಟಾರ್ಟ್ ಮಾಡೋಣ. ಏನಪ್ಪ ಇವತ್ತಿನ ವ್ಲಾಗ್ ಅಂದರೆ ರೆಸಿಪಿ ವ್ಲಾಗ್. ಟೈಮ್ ಬಂತು ಇವಾಗ 4 o'clock ಆಗಿದೆ. ಮಕ್ಕಳು ಸ್ಕೂಲಿಂದ ಬರೋ ಟೈಮ್. ಡೈಲಿ ಅವರಿಗೇನಾದರೂ ಬಂದ ತಕ್ಷಣ ತಿನ್ನಲಿಕ್ಕೆ ಬೇಕಲ್ಲ, ಹಾಗಾಗಿ ಏನಾದರೂ ಒಂದು ಮಾಡ್ತಾನೆ ಇರ್ತೀನಿ. ಇವತ್ತು ಒಂದು ರೆಸಿಪಿನ ಮಾಡಬೇಕು ಅಂತ ಹೇಳಿ ಅಂದ್ಕೊಂಡಿದ್ದೆ. ಆ ರೆಸಿಪಿನ ನಿಮ್ಮ ಜೊತೆಗೆ ಶೇರ್ ಮಾಡಿದರೆ ಆಯಿತು ಅಂದ್ಕೊಂಡು ಶೇರ್ ಮಾಡ್ತಾಯಿದ್ದೀನಿ. ಏನೂ ಇಲ್ಲ, ಸ್ನ್ಯಾಕ್ಸ್ ಅಂತಾದಮೇಲೆ ಟೀ ಜೊತೆಗೆ, ಬೆಳಗ್ಗೆ ಟಿಫಿನ್ ಜೊತೆಗೆ ಸೈಡಿಗೆ ಹಾಕ್ಕೊಂಡು ತಿನ್ನೋಕ್ಕೆ ಅಂತಲೇ ಸೈಡ್ಸ್ ಮಾಡ್ತಾನೆ ಇರ್ತೀನಿ ಮನೆಯಲ್ಲಿ. ಅದೇ ಥರ ಇವತ್ತು ಒಂದು ಸ್ನ್ಯಾಕ್ಸ್ ಮಾಡ್ತಾಯಿದ್ದೀನಿ. ಏನಪ್ಪ ಅಂದರೆ ಅವಲಕ್ಕಿ ಚೂಡ್ವ, ಅಂದರೆ ಕ್ರಿಸ್ಪಿ ಅವಲಕ್ಕಿ ಮಾಡ್ತಾಯಿದ್ದೀನಿ. ಹೇಗೆ ಮಾಡೋದು ಅಂತ ನಿಮ್ಮ ಜೊತೆಗೆ ಶೇರ್ ಮಾಡ್ಕೊಳ್ತೀನಿ. ಬನ್ನಿ, ಮೊದಲಿಗೆ ನಾನು ಅದಕ್ಕೆ ಅಂತ ಪೇಪರ್ ಅವಲಕ್ಕಿನ ತೊಗೊಂಡು ಬಂದಿದ್ದೀನಿ. ತೊಗೊಂಡು ಬಂದು ಅದನ್ನು ಬಿಸಿಲಿಗೆ ಇಟ್ಟಿದ್ದೀನಿ. ಬನ್ನಿ ತೋರಿಸ್ತೀನಿ. ನೋಡಿ, ಈ ಥರ ಪೇಪರ್ ಅವಲಕ್ಕಿನ ಕ್ಲೀನ್ ಮಾಡಿಕೊಂಡು ಬಿಸಿಲಿಗೆ ಇಟ್ಟಿದ್ದೀನಿ. ಅವಲಕ್ಕಿ ಯಾಕೆ ಬಿಸಿಲಿಗೆ ಇಟ್ಟಿದ್ದೀವಿ ಅಂದರೆ ಅದು ಮೆತ್ತಗಿರುತ್ತೆ ಅವಲಕ್ಕಿ. ತುಂಬ ಅದನ್ನು ಆಯಿಲಲ್ಲಿ ಫ್ರೈ ಮಾಡೋಕ್ಕಾಗಲ್ಲ. ಅದು ಡ್ರೈ ರೋಸ್ಟ್ ಮಾಡಬೇಕು. ಅದನ್ನು ಡ್ರೈ ರೋಸ್ಟ್ ಮಾಡಬೇಕಂದ್ರೆ ಅದು ಪೇಪರ್ ಅವಲಕ್ಕಿ. ವೆದರ್ ನೋಡಿದರೆ ಫುಲ್ ಕೋಲ್ಡ್ ಇದೆ. ಇವಾಗ ಅದನ್ನು ಹುರಿದ್ರೆ ಏನಾಗ್ಬಿಡುತ್ತೆ, ಫುಲ್ ಈ ಥರ ಮುಳ್ಕೊಂಡು ಬಿಡುತ್ತೆ ಹುರಿದ್ರೆ. ಇವಾಗ ಅದನ್ನು ಒಂದು ಚೆನ್ನಾಗಿರೋ ಬಿಸಿಲಲ್ಲಿ ಸ್ವಲ್ಪ ಹೊತ್ತು ಬಿಸಿಲಿಗೆ ಹಾಕಿದರೆ ಅದು ಈ ಥರ ಮುರಿಡೋದಿಲ್ಲ. ಪೇಪರ್ ಅವಲಕ್ಕಿ ಥರ ಚೆನ್ನಾಗಿ ಇರುತ್ತೆ. ಹಾಗಾಗಿ ಸ್ವಲ್ಪ ಹೊತ್ತು ಬಿಸಿಲಲ್ಲಿ ಇಟ್ಟು ಅದನ್ನು ಡ್ರೈ ರೋಸ್ಟ್ ಮಾಡಿದರೆ ನೀವು 15 days ಅಲ್ಲ 1 month ಇಟ್ಕೊಂಡಾದ್ರೂ ಸಹ ತಿನ್ಬೋದು. ಅದು ಮೆತ್ತಗಾಗಲ್ಲ, ಕ್ರಿಸ್ಪಿಯಾಗಿ ಕುರುಮ್ ಅಂತ ಅಂತಿರುತ್ತೆ. ಅಂದರೆ ಏರ್ ಟೇಕರ್ ಡಬ್ಬೆಲ್ಲ ಹಾಕಿ ಬಾಕ್ಸಲ್ಲಿ ಹಾಕಿ ಇಟ್ಕೊಂಡ್ಬಿಟ್ರೆ ನಿಮಗೆ 1 monthವರೆಗೂ ಚೆನ್ನಾಗಿರುತ್ತೆ. ಅವಲಕ್ಕಿ ಏನೂ ಆಗೋದಿಲ್ಲ, ಅಷ್ಟು ಟೇಸ್ಟಾಗಿ ಬರುತ್ತೆ. ಈ ಥರ ಬಿಸಿಲಲ್ಲಿ ಇಟ್ಟು ಚೆನ್ನಾಗಿ ಮಾಡ್ಕೊಂಬಿಟ್ರೆ. ಅಲ್ಲಿ ಇನ್ನೂ ಒಂದು ಸ್ವಲ್ಪ ಬಿಸಿಲಿದೆ, ಚೆನ್ನಾಗಿ ಡ್ರೈ ಆಗಲಿ ಅಂತ ಹೇಳಿ ಇನ್ನೊಂದು ಸ್ವಲ್ಪ ಹೊತ್ತು ಇರಲಿ. ಅಷ್ಟರೊಳಗೇ ನಾವಿಲ್ಲಿ ಒಗ್ಗರಣೆನ ರೆಡಿ ಮಾಡ್ಕೊಂಬಿಡೋಣ. ನೋಡಿ, ಫಸ್ಟಿಗೆ ಒಂದು ಒಗ್ಗರಣೆ ಮಾಡೋಕ್ಕೆ ಕಡಾಯಿನ ಇಟ್ಕೊಂಡಿದ್ದೀನಿ. ಇವಾಗ ಎಣ್ಣೆ ಹಾಕ್ಕೊಳ್ತಾ ಇದ್ದೀನಿ. ನಾನು 1 kg ಅವಲಕ್ಕಿ ತೊಗೊಂಡಿದ್ದೀನಿ. ಅದಕ್ಕೆ ಎಷ್ಟು ಬೇಕಾಗುತ್ತೋ ಅಷ್ಟು ಎಣ್ಣೆನ ನಾನಿಲ್ಲಿ ಹಾಕ್ಕೊಳ್ತಾ ಇದ್ದೀನಿ. ಎಣ್ಣೆ ಚೆನ್ನಾಗಿ ಬಿಸಿ ಆಗಬೇಕು. ನೋಡಿ, ಎಣ್ಣೆ ಬಿಸಿ ಆಗಿದೆ. ಇವಾಗ 1 ಸ್ಪೂನಷ್ಟು ಸಾಸಿವೆ ಮತ್ತು ಜೀರಿಗೆನ ಹಾಕ್ಕೊಳ್ತಾ ಇದ್ದೀನಿ. ಇವು ಚಟಪಟ ಅನ್ನಬೇಕು. ಇವಾಗ ಉದ್ದಕ್ಕೆ ಹೆಚ್ಚಿರೋ ಹಸಿಮೆಣಸಿನ್ಕಾಯಿನ ಹಾಕ್ಕೊಳ್ತಾ ಇದ್ದೀನಿ. ನಿಮ್ಮ ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ಹಾಕ್ಕೊಳ್ಳಿ. ನಾನಿಲ್ಲಿ ಒಂದು 10ರಿಂದ 15 ಹಸಿಮೆಣಸಿನ್ಕಾಯಿ ತೊಗೊಂಡಿದ್ದೀನಿ. ಇವು ಎಣ್ಣೆಯಲ್ಲೇ ಫ್ರೈ ಆಗಬೇಕು. ಇವಾಗ ಜಜ್ಜಿ ಇಟ್ಕೊಂಡಿರೋ ಬೆಳ್ಳುಳ್ಳಿನ ಹಾಕ್ಕೊಳ್ತಾ ಇದ್ದೀನಿ. ಬೆಳ್ಳುಳ್ಳಿ ಲೈಟಾಗಿ ಬ್ರೌನ್ ಆಗಬೇಕು, ಅಂದರೆ ಅವಲಕ್ಕಿ ಚೆನ್ನಾಗಿರುತ್ತೆ ತಿನ್ನೋಕ್ಕೆ. ಮೆಣಸಿನ್ಕಾಯಿ ಆಯಿತು, ಬೆಳ್ಳುಳ್ಳಿ ಆಯಿತು, ಫುಲ್ ಕ್ರಿಸ್ಪಿ ಆಗಿರಬೇಕು. ಇಲ್ಲ ಅಂದರೆ ಅದರದ್ದು ತೇವಾಂಶ ಹಾಗೆ ಇತ್ತು ಅಂದರೆ ಅವಲಕ್ಕಿ ಮೆತ್ತಗಾಗಿಬಿಡುತ್ತೆ. ಅದಕ್ಕೆ ಎಣ್ಣೆಯಲ್ಲೇ ಚೆನ್ನಾಗಿ ಅದನ್ನು ಫ್ರೈ ಮಾಡ್ಕೋಬೇಕು ನಾವು ಮೊದಲಿಗೆ.
ನೋಡಿ ಲೈಟಾಗಿ ಬೆಳ್ಳುಳ್ಳಿ ಫ್ರೈ ಆಗ್ತಿದೆ ಮತ್ತು ಮೆಣಸಿನ್ಕಾಯಿನೂ ಸಹ ಫ್ರೈ ಆಗ್ತಾಯಿದೆ. ಈಗ ಇದ್ರ ಜೊತೆಗೇ ನಾನು ಶೇಂಗಾನ ಹಾಕ್ಕೊಳ್ತಾ ಇದ್ದೀನಿ. ನಾನು ಒಂದು ಬಟ್ಲು ಶೇಂಗಾ ತೊಗೊಂಡಿದ್ದೀನಿ. ನಿಮ್ಮ ಮನೆಯಲ್ಲಿ ಶೇಂಗಾ ಜಾಸ್ತಿ ಇಷ್ಟಪಟ್ಟು ತಿಂತಾರೆ ಅನ್ನೋದಾದರೆ ನೀವು ಇನ್ನೂ ಜಾಸ್ತಿನೂ ಸಹ ಹಾಕ್ಕೋಬೋದು. ಶೇಂಗಾನೂ ಸಹ ಅದರೊಟ್ಟಿಗೆ ಚೆನ್ನಾಗಿ ಫ್ರೈ ಆಗಬೇಕು. ನೋಡಿ ಶೇಂಗಾನೂ ಸಹ ಫ್ರೈ ಆದವು. ಇವಾಗ ಸ್ವಲ್ಪ ಪುಟಾಣಿ ತೊಗೊಂಡಿದ್ದೀನಿ. ನಾನು ಸ್ವಲ್ಪ ಹಾಕ್ಕೊಂಡಿದ್ದೀನಿ, ನೀವು ಬೇಕಿದ್ದರೆ ಜಾಸ್ತಿ ಹಾಕ್ಕೋಬೋದು. ಇದ್ರ ಜೊತೆಗೇ ನೀವು ಒಣ ಕೊಬ್ಬರಿ ಏನಿರುತ್ತಲ್ಲ ಅದನ್ನು ತುರಿದು ಅಂದರೆ ತೆಳುವಾಗಿ ಸ್ಲೈಸ್ ಮಾಡಿಕೊಂಡು ಚಿಪ್ಸ್ ಮಾಡೋದ್ರಲ್ಲಿ ಮಾಡಿಕೊಂಡು ಹಾಕ್ಕೋಬೋದು. ಅದು ಕೂಡ ಚೆನ್ನಾಗಿರುತ್ತೆ, ಹಾಕ್ತಾರೆ. ನಮ್ಮ ಮನೆಯಲ್ಲಿ ಅದು ತಿನ್ನಲ್ಲ, ನನ್ನ ಮಕ್ಕಳಿಗೆ ಇಷ್ಟ ಆಗಲ್ಲ, ಹಾಗಾಗಿ ನಾನು ಅದನ್ನೊಂದು ಸ್ಕಿಪ್ ಮಾಡಿದ್ದೀನಿ. ನೀವು ಬೇಕಿದ್ದರೆ ಅದನ್ನು ಆ್ಯಡ್ ಮಾಡ್ಕೋಬೋದು. ನಿಮಗೆ ಹಸಿಮೆಣ್ಸಿನ್ಕಾಯಿ ಇಷ್ಟ ಇಲ್ಲ ಅನ್ನೋದಾದರೆ ನೀವು ಅಚ್ಕಾರ ಪುಡಿನೂ ಸಹ ಯೂಸ್ ಮಾಡ್ಬೋದು. ಅಚ್ಕಾರ ಪುಡಿ ಯೂಸ್ ಮಾಡಿದ್ರೆ ರೆಡ್ ಕಲರ್ ಆಗುತ್ತೆ, ಮೆಣಸಿನ್ಕಾಯಿ ಯೂಸ್ ಮಾಡಿದ್ರೆ ಯೆಲ್ಲೋ ಕಲರ್ ಆಗುತ್ತೆ. ಯೆಲ್ಲೋ ಕಲರು ತುಂಬ ಟೇಸ್ಟ್ ಇರುತ್ತೆ ತಿನ್ನೋಕ್ಕೆ, ಹಾಗಾಗಿ ನಮ್ಮ ಮನೆಯಲ್ಲಿ ಇದೇ ಇಷ್ಟ ಆಗಿದ್ದರಿಂದ ನಾನು ಹಸಿಮೆಣ್ಸಿನ್ಕಾಯಿನ ಯೂಸ್ ಮಾಡಿ ಮಾಡ್ತಾಯಿದ್ದೀನಿ. ಪುಟಾಣಿನೂ ಬೇಗ ಏನು ಫ್ರೈ ಆಗಿಬಿಡುತ್ತೆ. ಇವಾಗ ಇದಕ್ಕೆ ಅರ್ಧ ಸ್ಪೂನಷ್ಟು ಅರಿಶಿಣನ ಹಾಕ್ಕೊಳ್ತಾ ಇದ್ದೀನಿ. ಇವಾಗ ರುಚಿಗೆ ತಕ್ಕಷ್ಟು ಉಪ್ಪನ್ನ ನಾನಿಲ್ಲಿ ಹಾಕ್ಕೊಳ್ತಾ ಇದ್ದೀನಿ. ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಎಲ್ಲನೂ ಉಪ್ಪು ಹಿಡಿಯೋ ಹಾಗೆ ಇನ್ನೊಂದು ಚೂರೊತ್ತು ಎಣ್ಣೆಯಲ್ಲೇ ಫ್ರೈ ಮಾಡಿ. ಇದಕ್ಕೆ ಲಾಸ್ಟಿಗೆ ಕರಿಬೇವನ್ನ ನಾನಿಲ್ಲಿ ಹಾಕ್ಕೊಳ್ತಾ ಇದ್ದೀನಿ. ಕರಿಬೇವನ್ನ ಹಾಕುವಾಗ ತುಂಬ ಹುಷಾರಿಯಾಗಿ ಹಾಕಿ, ಪಟ್ಟಂತ ಚಟ್ಪಟ್ ಅಂತ ಹೇಳಿ ಸಿಡಿದು ಬಿಡುತ್ತೆ. ಯಾಕೆಂದರೆ ಆಯಿಲ್ ಫುಲ್ ಹೀಟ್ ಇರುತ್ತಲ್ಲ, ಚಟ ಅಂತ ಸಿಡಿದು ಬಿಟ್ಟಿರುತ್ತೆ. ನೀವು ಫ್ಲೇಮ್ನ ಕಡಿಮೆ ಇಟ್ಕೊಂಡು ಸಹ ಹಾಕ್ಕೊಂಡ್ರೂ ಅದೇ ರೀತಿ ಸಿಡಿಯುತ್ತೆ. ಇವಾಗ ಗ್ಯಾಸ್ನ ನಾನು ಆಫ್ ಮಾಡ್ಕೊಳ್ತಾ ಇದ್ದೀನಿ. ರೆಡಿಯಾಗಿದೆ. ಕೊನೆಯದಾಗಿ ನಾನು ಒಂದು 1/4 ಸ್ಪೂನಷ್ಟು ಸಕ್ಕರೆನ ಹಾಕ್ಕೊಳ್ತಾ ಇದ್ದೀನಿ. ಸ್ವೀಟ್ ಇಷ್ಟ ಇದ್ದವರು ಹಾಕ್ಕೊಳ್ಳಿ, ಇಷ್ಟ ಇಲ್ಲದೆ ಇರೋರು ಸ್ಕಿಪ್ ಮಾಡಿ. ಚೆನ್ನಾಗಿರುತ್ತೆ ಟೇಸ್ಟು ಅಂತೇಳಿ ನಾನು ಹಾಕ್ಕೊಳ್ತಾ ಇದ್ದೀನಿ. ಇದು ಒಗ್ಗರಣೆ ಆರಲಿ ಅಷ್ಟರೊಳಗೆ ಬಿಸಿಲಿಗಿಟ್ಟಿರೋ ಅವಲಕ್ಕಿನ ತೊಗೊಂಡು ಬಂದು ಅವನ್ನ ರೋಸ್ಟ್ ಮಾಡೋಣ. ಇನ್ನೂ ಒಂದು ಸ್ವಲ್ಪ ಬಿಸಿಲಿದೆ, ಬಟ್ ಬಿಸಿ ಇರ್ತಾನೆ ನಾವು ತೊಗೊಂಡೋಗಿ ರೋಸ್ಟ್ ಮಾಡಿದರೆ ಇನ್ನೂ ರೋಸ್ಟಾಗಿ ಹಾಗೇ ಇರುತ್ತೆ. ಹಾಗಾಗಿ ನಾನಿವಾಗ ಇದನ್ನು ತೊಗೊಂಡು ಹೋಗ್ತಾ ಇದ್ದೀನಿ. ನೋಡಿ ಬಿಸಿ ಇದೆ ಅವಲಕ್ಕಿ. ಇವಾಗ ಇದನ್ನು ಹುರ್ಕೊಂಬಿಡೋಣ ಅವಲಕ್ಕಿನ. ಇದರಲ್ಲಿ ಹಿಟ್ಟು ಥರ ಚಿಕ್ಕ ಅವಲಕ್ಕಿ ಭಾಳ ಇರ್ತವೆ, ಮುರಿದಿದ್ದವು. ಅದನ್ನು ನಾವು ಜರಡಿಯಲ್ಲಿ ಹಿಡಿದು ತಗೊಂಡ್ರೆ ಚೆನ್ನಾಗಿರುತ್ತೆ. ಇಲ್ಲಾಂದರೆ ಹಾಗೆ ಹುರಿಯುವಾಗ ತಳ ಹಿಡಿದು ಬಿಡ್ತವೆ ಅವಲಕ್ಕಿ. ಹಾಗಾಗಿ ಕ್ಲೀನ್ ಮಾಡಿಕೊಂಡು ತಗೋಬೇಕು. ಇವಾಗ ಇವನ್ನ ಹುರಿಯೋಣ. ನೋಡಿ ಈ ಥರ ಒಂದು ಅಲ್ಯೂಮಿನಿಯಮ್ದು ನಾನು ಬುಟ್ಟಿ ಇಟ್ಕೊಂಡಿದ್ದೀನಿ. ನೀವು ಬೇಕಿದ್ದರೆ ರೊಟ್ಟಿ ಮಾಡೋ ಹಂಚಲ್ಲೂ ಸಹ ಹುರಿಬಹುದು. ಸ್ಟೀಲ್ ತೊಗೊಂಡ್ರೆ ಏಕ್ದಮ್ ಹೊತ್ತು ಬಿಡುತ್ತೆ, ಹಾಗಾಗಿ ಈ ಥರದ್ದೇ ನೀವು ಬುಟ್ಟಿ ತೊಗೋಬೇಕು. ಈಗ ಸ್ವಲ್ಪ ಅವಲಕ್ಕಿನ ಹಾಕ್ಕೊಂಡು ಲೋ ಫ್ಲೇಮಲ್ಲಿ ಇವನ್ನ ಹುರಿಬೇಕು, ಹೊತ್ತಿಸ್ಬಾರ್ದು. ಸ್ವಲ್ಪನೇ ಹಾಕ್ಕೊಂಡು ಹುರಿಬೇಕು.
ಮೇಲೆ ಮೇಲೆ ಮಾಡ್ತಾ ಇರಬಾರ್ದು, ಇದನ್ನು ಬುಡದಿಂದ ಚೆನ್ನಾಗಿ ಈ ಥರ ಅಂತ ಇರಬೇಕು. ಇಲ್ಲಾಂದರೆ ಕೆಳಗೆ ನಾವು ಅವಲಕ್ಕಿ ಹೊತ್ತಿಬಿಡುತ್ತೆ. ಇವು ಪೇಪರ್ ಅವಲಕ್ಕಿ ಆಗಿದ್ದರಿಂದ ಹೈ ಫ್ಲೇಮಲ್ಲಿ ಇಟ್ಕೊಂಡು ಹುರಿಬಾರ್ದು, ಲೋ ಫ್ಲೇಮಲ್ಲೇ ಇಟ್ಕೊಂಡು ಹುರಿಬೇಕು. ಇಲ್ಲಾಂದರೆ ಬೇಗನೆ ಹೊತ್ತಿಬಿಡುತ್ತೆ, ಬಟ್ ಕ್ರಿಸ್ಪಿ ಆಗಲ್ಲ. ಹಾಗಾಗಿ ಇದನ್ನು ನೀವು ಲೋ ಫ್ಲೇಮಲ್ಲೇ ಹುರಿಬೇಕು. ಇನ್ನು ಓವನ್ ಇದ್ದವರು ಓವನಲ್ಲಿ ಒಂದು ಸ್ವಲ್ಪ ಹಿಟ್ಟು ಬಿಸಿ ಮಾಡಿಬಿಟ್ರೆ ಸಾಕು, ಈ ಥರ ಹುರಿಯೋ ಅವಶ್ಯಕತೆ ಇಲ್ಲ. ಓವನ್ ಇದ್ದವರು ಆ ಥರ ಮಾಡ್ಕೊಂಡ್ಬಿಡಿ, ಚೆನ್ನಾಗಿರುತ್ತೆ. ಬಟ್ ಓವನಲ್ಲಿ ಇಟ್ಟರೆ ಈ ಥರ ಫ್ಲ್ಯಾಟಾಗೇ ಇರಲ್ಲ, ಅವಲಕ್ಕಿ ಮುದುಡ್ಕೊಂಡು ಬಿಡುತ್ತೆ. ನೀವು ಈ ಥರ ಫ್ಲ್ಯಾಟಾಗಿ ಚೆನ್ನಾಗಿ ಕಾಣಬೇಕು ಅಂದರೆ ನೀವು ಒಲೆಯಲ್ಲೇ ಹುರಿಬೇಕು. ನೋಡಿ, ಕೆಳಗಡೆ ಬ್ರೌನ್ ಆಗ್ತಾ ಇದೆ, ನೋಡಿಕೊಂಡು ನೀವು ಚೆನ್ನಾಗಿ ಆಡಿಸ್ತಾ ಇರಬೇಕು ಕೈ ಬಿಡದೇನೆ, ಇಲ್ಲಾಂದರೆ ಸೀದೋಗ್ಬಿಡುತ್ತೆ. ಇವು ಹುರಿದಿದೆಯೋ ಇಲ್ವೋ ಅಂತ ಗೊತ್ತಾಗಬೇಕು ಅಂದರೆ ಹುರಿದೇ ಇರೋ ಅವಲಕ್ಕಿ ಈ ಥರ ಬಿಡಿ ಬಿಡಿಯಾಗಿ ಇರೋದಿಲ್ಲ, ಒಂಥರ 1 by 1 ಇದ್ದಂಗೆ ಕಾಣಿಸುತ್ತೆ. ಈ ಅವಲಕ್ಕಿ ಏನೈತಲ್ಲ ಈ ಥರ ಫುಲ್ ಬಿಡಿ ಬಿಡಿಯಾಗಿ ಕಾಣಿಸುತ್ತೆ. ಹುರಿದಿರೋ ಅವಲಕ್ಕಿ ಫುಲ್ ಚೆನ್ನಾಗಿ ಅನಿಸುತ್ತೆ, ಕ್ರಿಸ್ಪಿ ಆಗಿದ್ದು ನಿಮಗೆ ಹುರಿಯುವಾಗ ಗೊತ್ತಾಗುತ್ತೆ. ಆ ಥರ ಹುರ್ಕೋಬೇಕು. ನೋಡಿ, ಇವಾಗಿದ್ದು ಹುರಿದಿದೆ. ನಾನು ಇದನ್ನು ತೆಗೆದು ಇನ್ನು ಬೇರೆ ಅವಲಕ್ಕಿನ ಹಾಕ್ಕೊಂಡು ಹುರಿತೀನಿ. ಇದೇ ಥರ ಅಷ್ಟು ಅವಲಕ್ಕಿನ ನಾನು ಹುರಿದು ತೊಗೊಂಡು ಬರ್ತೀನಿ. ನೋಡಿ, ಲಾಸ್ಟಿಗೆ ಇದೊಂದು ಸ್ವಲ್ಪ ಉಳಿದಿದೆ, ಇದನ್ನು ಹುರಿದ್ಬಿಟ್ರೆ ಮುಗೀತು. ಒಗ್ಗರಣೆನೂ ಸಹ ತಣ್ಣಗಾಗಿದೆ. ಅವಲಕ್ಕಿ ಏನು ಆರಬೇಕು ಅಂತ ಏನೂ ಇಲ್ಲ, ಅದು ಹಿಂದ್ಗುಟಾಗೇ ಹಾಗೆ ಆರ್ಕೊಂಡ್ಬಿಟ್ಟಿರುತ್ತೆ. ಇದು ಹುರಿದ ತಕ್ಷಣವೇ ಒಗ್ಗರಣೆ ಹಾಕಿ ಕಲಿಸ್ಕೊಂಡ್ಬಿಡ್ಬೇಕು. ಇದು ಹುರಿಯೋದಾಗಿದೆ, ಇವಾಗ ತೆಗಿತೀನಿ. ನೋಡಿ, ಅವಲಕ್ಕಿನ ಇಷ್ಟು ಹುರ್ಕೊಂಡಾಗಿದೆ. ಇವಾಗ ತಣ್ಣಗಾಗಿದ್ದಾವು ಅಂತ ಏನೂ ಬಿಸಿ ಇಲ್ಲ. ಇವಾಗ ಒಗ್ಗರಣೆ ಹಾಕ್ಕೊಳ್ಳೋಣ. ಇವಾಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ನೋಡಿ, ಉಳಿದಿರೋ ಒಗ್ಗರಣೆನೂ ಸಹ ಹಾಕ್ಕೊಡ್ತೀನಿ. ಇದರಲ್ಲಿ ಉಪ್ಪು ತಳದಲ್ಲೇ ಇರುತ್ತೆ. ಈ ಥರ ಅವಲಕ್ಕಿ ಹಾಕ್ಕೊಂಡು ಕ್ಲೀನಾಗಿ ಎಣ್ಣೆ ಮತ್ತು ಉಪ್ಪನ್ನ ನೀವು ತಕ್ಕೋಬೇಕಾಗುತ್ತೆ.
ಆದವು. ನನ್ನ ಮಕ್ಕಳು ಸಹ ಸ್ಕೂಲಿಂದ ಬಂದರು. ನೋಡಿ ಇವಾಗ ಚೆನ್ನಾಗಿ ಮಿಕ್ಸ್ ಆಗಿದ್ದಾವೆ ಇವು. ನಿಮಗೆ ನೋಡೋಕ್ಕೆ ವೈಟ್ ಅನ್ನಿಸ್ತಿರ್ಬೋದು. ಇಲ್ಲಿ ಕ್ಯಾಮ್ರಾದಲ್ಲಿ ಆ ಥರ ಬಂದಿದೆ. ಇಲ್ಲಿ ಚೆನ್ನಾಗಿ ಇಷ್ಟು ಒಗ್ಗರಣೆ ಹತ್ಕೊಂಡಿದೆ ಅದಕ್ಕೆ. ನೋಡಿ ಇವಾಗ ಇದನ್ನು ಉಪ್ಪು ಖಾರನ ಟೇಸ್ಟ್ ನೋಡಿ. ಉಪ್ಪು ಬೇಕಿದ್ದರೆ ಮತ್ತೆ ಹಾಕ್ಕೋಬೋದು. ನೋಡಿ ಉಪ್ಪು ಕಡಿಮೆ ಅನ್ನಿಸ್ತು, ಸ್ವಲ್ಪ ಉಪ್ಪು ಹಾಕ್ತಾ ಇದ್ದೀನಿ. ಇದು ತಿನ್ನುವಾಗ ಸ್ವಲ್ಪ ಕೈಗೆ ಎಣ್ಣೆ ಅಂಟಬಾರ್ದು ಅಂತ ಅಂದರೆ ನಾವು ಸ್ವಲ್ಪ ಪುಟಾಣಿ ಹಿಟ್ಟನ್ನ ಹಾಕ್ಕೋಬೇಕು. ನಾನಿಲ್ಲೊಂದು ಸೌಟಷ್ಟು ಪುಟಾಣಿ ಹಿಟ್ಟನ್ನ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ನೋಡಿ ಅವಲಕ್ಕಿ ರೆಡಿಯಾಗಿದೆ. ನೋಡ್ತಿರ್ಬೋದು ಇಲ್ಲೇ ಕೈಯಲ್ಲೇ ಎಷ್ಟು ಕುರುಮ್ ಅಂತಿದೆ ಅಂತ. ನೋಡಿ ಎಷ್ಟು ಪುಡಿ ಆಗುತ್ತೆ ಕೈಯಲ್ಲೇ ಹಿಚ್ಕಿದ್ರೆ. ಅವಲಕ್ಕಿನೂ ರೆಡಿ ಆಯಿತು. ಅಷ್ಟರೊಳಗೆ ಮಕ್ಕಳು ಸಹ ಸ್ಕೂಲಿಂದ ಬಂದರು. ಅವರು ಬಂದು ಯೂನಿಫಾರ್ಮ್ ಎಲ್ಲ ಚೇಂಜ್ ಮಾಡಿ ಫ್ರೆಶ್ ಅಪ್ ಆಗಿ ಇನ್ನೇನು ಅಷ್ಟೊತ್ತಿಗೆ ಟೀ ಟೈಮೇ ಆಗೋಯಿತು. ಸ್ವಲ್ಪ ಟೀ ಮಾಡಿಕೊಂಡು ಅವಲಕ್ಕಿ ಹೇಗೆ ಬಂದಿದೆ ಅಂತ ನಾವಿಲ್ಲಿ ಟೇಸ್ಟ್ ಮಾಡ್ತಾಯಿದ್ದೀವಿ. ನಾನು ನನ್ನ ಮಕ್ಕಳು ಬಾಯಲ್ಲಿ ಹಾಕಿದ ತಕ್ಷಣವೇ ಫುಲ್ ಕರ್ಗೋಗ್ತಾ ಇದೆ. ಅಷ್ಟು ಕ್ರಿಸ್ಪಿಯಾಗಿ ಚೆನ್ನಾಗಿ ಬಂದಿದೆ ಅವಲಕ್ಕಿ ಮಾತ್ರ. ನಮ್ಮ ಮನೆಯಲ್ಲಿ ಈ ಥರ ಅವಲಕ್ಕಿ ಮಾಡ್ತಾನೆ ಇರ್ತೀವಿ. ಟೀ ಜೊತೆಗೆ ಈ ಥರ ಅವಲಕ್ಕಿ, ನಿಪ್ಪಟ್ಟು, ಚಕ್ಕಲಿ ಏನಾದರೂ ಒಂದು ಸ್ನ್ಯಾಕ್ಸ್ ಇರಲೇಬೇಕು ನಮಗೆ. ಇದೇ ಥರ ನಿಮಗೆ ಯಾವುದಾದ್ರೂ ರೆಸಿಪಿ ಬೇಕಿದ್ದರೆ ದಯವಿಟ್ಟು ಕಮೆಂಟ್ ಮಾಡಿ, ನಿಮ್ಮ ಜೊತೆಗೆ ನಾನು ಶೇರ್ ಮಾಡ್ಕೊಳ್ತೀನಿ. ಈ ವ್ಲಾಗ್ನ ಇಲ್ಲೇ ಎಂಡ್ ಮಾಡ್ತಾಯಿದ್ದೀನಿ. ಈ ರೆಸಿಪಿ ನಿಮ್ಮೆಲ್ಲರಿಗೂ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಹೇಗಿತ್ತು ಅಂತ ಕಮೆಂಟ್ ಮೂಲಕ ತಿಳಿಸಿ. ಹಾಗೆ ಸಬ್ಸ್ಕ್ರೈಬ್ ಆಗೋದನ್ನು ಮಾತ್ರ ಮರಿಬೇಡಿ. ಪಕ್ಕದಲ್ಲಿರೋ ಬೆಲ್ ಐಕನ್ನು ಒತ್ತಿ. ಮತ್ತೆ ಇನ್ನೊಂದು ವಿಡಿಯೋದೊಂದಿಗೆ ಸಿಗೋಣ. ಅಲ್ಲಿವರೆಗೂ ಸರ್ವೇ ಜನ ಸುಖಿನೋ ಭವಂತು. ಸಖತ್ ಕ್ರಿಸ್ಪಿಯಾಗಿ ಚೆನ್ನಾಗಿ ಬಂದಿದೆ ಅವಲಕ್ಕಿ. ನೀವು ಸಹ ನಿಮ್ಮ ಮನೇಲಿ ಮಾಡಿಕೊಂಡು ತಿನ್ನಿ. ಹೇಗಿತ್ತು ಅಂತ ಕಮೆಂಟ್ ಮಾಡಿ ಹೇಳಿ.